ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ್. ಮೂರನೇ ಟೆಸ್ಟ್ ಮುಗಿದ ಬೆನ್ನಲ್ಲೇ ಟೀಂ ಇಂಡಿಯಾದ ಅನುಭವಿ ಆಫ್ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದರು. ಪಂದ್ಯದ ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಶ್ವಿನ್ ಬಗ್ಗೆ ಸ್ಫೋಟಕ ಸತ್ಯ ಬಿಚ್ಚಿಟ್ಟಿದ್ದಾರೆ. ಅಶ್ವಿನ್ ನಿವೃತ್ತಿ ಬಗ್ಗೆ ರೋಹಿತ್ಗೆ ಮೊದಲೇ ಗೊತ್ತಿತ್ತ. ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ನಂತರ ನಿವೃತ್ತಿ ಘೋಷಿಸುವುದಾಗಿ ಅಶ್ವಿನ್ ಮ್ಯಾನೇಜ್ಮೆಂಟ್ಗೆ ತಿಳಿಸಿದ್ರು. ಆದರೆ ನೀವು ಪಿಂಕ್ ಬಾಲ್ ಟೆಸ್ಟ್ ಆಡಲೇಬೇಕು ಎಂದು ಅಶ್ವಿನ್ ಅವರನ್ನು ಒಪ್ಪಿಸಿದೆವು. ಅಶ್ವಿನ್ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ. ಇವರು ಭಾರತ ಕ್ರಿಕೆಟ್ ತಂಡಕ್ಕೆ ನೀಡಿದ ಕೊಡುಗೆ ಅಪಾರ. ಅಶ್ವಿನ್ ಬೌಲಿಂಗ್ ಮ್ಯಾಜಿಕ್ನಿಂದಲೇ ಎಷ್ಟೋ ಟೆಸ್ಟ್ ಸರಣಿಗಳನ್ನ ಗೆದ್ದಿದ್ದೇವೆ. ಹೀಗಾಗಿ ಅಶ್ವಿನ್ ಮ್ಯಾಚ್ ವಿನ್ನರ್ ಎಂದರು ರೋಹಿತ್. ಅಶ್ವಿನ್ ಜೊತೆಗಿನ 14 ವರ್ಷಗಳ ಜರ್ನಿ ನೆನೆದು ಕೊಹ್ಲಿ ಭಾವುಕ. ಅಶ್ವಿನ್ ಜೊತೆಗಿನ 14 ವರ್ಷಗಳ ಜರ್ನಿ ನೆನೆದು ಕೊಹ್ಲಿ ಭಾವುಕರಾಗಿದ್ದಾರೆ. ನಾನು ನಿಮ್ಮೊಂದಿಗೆ 14 ವರ್ಷಗಳಿಂದ ಆಡಿದ್ದೇನೆ. ಇಂದು ನೀವು ನಿವೃತ್ತಿ ಆಗುತ್ತಿದ್ದೇನೆ ಎಂದಾಗ ನಾನು ಭಾವುಕನಾದೆ. ಇಷ್ಟು ವರ್ಷಗಳಲ್ಲಿ ಒಟ್ಟಿಗೆ ಆಡಿದ ದಿನಗಳು ನೆನಪಿಗೆ ಬಂದವು. ನಿಮ್ಮ ಜೊತೆಗಿನ ಪ್ರಯಾಣದ ಪ್ರತಿ ಕ್ಷಣವನ್ನು ನಾನು ಆನಂದಿಸಿದ್ದೇನೆ. ನಿಮ್ಮ ಸ್ಕಿಲ್ ಪಂದ್ಯ ಗೆಲ್ಲಿಸುವಲ್ಲಿ ನಿಮ್ಮ ಕೊಡುಗೆ ಅದಕ್ಕಿಂತ ಮತ್ತೊಂದಿಲ್ಲ. ಭಾರತೀಯ ಕ್ರಿಕೆಟ್ನಲ್ಲಿ ದಂತಕಥೆಯಾಗಿ ನೀವು ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತೀರಿ. ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಕೆಗಳು. ಧನ್ಯವಾದಗಳು ಗೆಳೆಯ ಎಂದು ಬರೆದು ಟ್ವೀಟ್ ಮಾಡಿದ್ದಾರೆ. ಕನ್ನಡಿಗನಿಗಾಗಿ ತನ್ನ ಕ್ರಿಕೆಟ್ ಕರಿಯರ್ ಅನ್ನೇ ತ್ಯಾಗ ಮಾಡಿದ ಅಶ್ವಿನ್. ಈ ಹಿಂದೆನೇ ಅಶ್ವಿನ್ ಹೇಳಿದ್ರು, ನಾನು ಯಾವತ್ತೂ ಅನಿಲ್ ಕುಂಬ್ಳೆ ಟೆಸ್ಟ್ ದಾಖಲೆಯನ್ನ ಮುರಿಯೋದಿಲ್ಲ ಅಂತ. ಬೇಕಾದರೆ 618 ವಿಕೆಟ್ ತೆಗೆದು ನಿವೃತ್ತಿಯಾಗುತ್ತೇನೆ, ಆದರೆ ಅನಿಲ್ ಬಾಯ್ನ ಓವರ್ಟೇಕ್ ಮಾಡಲ್ಲ ಅಂದಿದ್ರು. ಆದ್ರೀಗ ಅಶ್ವಿನ್ ನುಡಿದಂತೆ ನಡೆದಿದ್ದಾರೆ. ಈಗಿನ ಕಾಲದಲ್ಲಿ ಎಷ್ಟೋ ಮಂದಿ ಆಟಗಾರರು ವಿಶ್ವ ದಾಖಲೆ ಮಾಡಲೇಬೇಕು ಅಂತ ಹಂಬಲಿಸ್ತಾರೆ. ತಂಡಕ್ಕಿಂತ ವೈಯಕ್ತಿಕ ದಾಖಲೆ ಮುಖ್ಯ ಅಂತಿರ್ತಾರೆ. ಆದರೆ ಅಶ್ವಿನ್ಗೆ ದಿಗ್ಗಜ ಅನಿಲ್ ಕುಂಬ್ಳೆನೇ ಮುಖ್ಯ ಆಗಿದ್ದಾರೆ. ತಂಡಾನೇ ಮುಖ್ಯ ಅಂತ ತೋರಿಸಿಕೊಟ್ಟಿದ್ದಾರೆ. ಈ ಗ್ರೇಟ್ ಕ್ಯಾರೆಕ್ಟರ್ ಇರೋ ಜೆಂಟಲ್ ಮ್ಯಾನ್ ಅಶ್ವಿನ್ಗೆ ಸಲಾಂ ಹೊಡೆಯಲೇಬೇಕು. ಅಶ್ವಿನ್ ನಿವೃತ್ತಿ ಕುರಿತು ಟ್ವೀಟ್ ಮಾಡಿದ ಅನಿಲ್ ಕುಂಬ್ಳೆ, ನಿಮ್ಮ ಕ್ರಿಕೆಟ್ ಪ್ರಯಾಣವು ಅಸಾಮಾನ್ಯವಾದುದಲ್ಲ. ಬೌಲಿಂಗ್ನಲ್ಲಿ 700ಕ್ಕಿಂತ ಹೆಚ್ಚು ವಿಕೆಟ್ಗಳನ್ನು ಕಿತ್ತು ಕ್ರಿಕೆಟ್ ಲೋಕದಲ್ಲಿ ನಿಮ್ಮದೇ ಛಾಪು ಮೂಡಿಸಿದ್ದೀರಿ. ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ದ ಆಟಗಾರರಲ್ಲಿ ನೀವು ಕೂಡ ಒಬ್ಬರು. ನಿಮ್ಮ ಇಷ್ಟು ದಿನದ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಧನ್ಯವಾದಗಳು ಅಶ್ವಿನ್ ಎಂದು ಬರೆದು ಟ್ವೀಟ್ ಮಾಡಿದ ಕನ್ನಡಿಗ ಕುಂಬ್ಳೆ. ಅಶ್ವಿನ್, ನೀವು ನಿಜವಾದ ಮ್ಯಾಚ್ ವಿನ್ನರ್. ಅಶ್ವಿನ್ ನಿವೃತ್ತಿ ಕುರಿತು ಟ್ವೀಟ್ ಮಾಡಿದ ಮತ್ತೊಬ್ಬ ಆಟಗಾರ ವೀರೇಂದ್ರ ಸೆಹ್ವಾಗ್, ನಿಮ್ಮ ಕ್ರಿಕೆಟ್ ಕರಿಯರ್ನಲ್ಲಿ ನೀವೇ ನಿಜವಾದ ರಿಯಲ್ ಮ್ಯಾಚ್ ವಿನ್ನರ್. ಟೆಸ್ಟ್ ಕ್ರಿಕೆಟ್ನಲ್ಲಿ 700ಕ್ಕಿಂತ ಹೆಚ್ಚು ವಿಕೆಟ್ ಕಿತ್ತು ಭಾರತ ತಂಡದ 2ನೇ ಉತ್ತಮ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದೀರಿ. ಇದು ನಿಮ್ಮ ಅವಿಸ್ಮರಣೀಯ ಸಾಧನೆಯಾಗಿದೆ. ಇನ್ನು ನಿಮ್ಮ ಮುಂದಿನ ಜೀವನದ 2ನೇ ಇನ್ನಿಂಗ್ಸ್ಗೆ ಶುಭವಾಗಲಿ ಎಂದು ಟ್ವೀಟ್ ಮಾಡಿದ್ದಾರೆ. ಅಶ್ವಿನ್ ಒಬ್ಬ ಭಾರತೀಯ ಸ್ಪಿನ್ ಧ್ವಜಧಾರಿ. ಕ್ರಿಕೆಟ್ ಕರಿಯರ್ನಲ್ಲಿ ನೀವು ಒಬ್ಬ ಅದ್ಭುತ ಸ್ಪಿನ್ ಬೌಲರ್ ಆಗಿ ಹೊರಹೊಮ್ಮಿದ್ದೀರಿ. ಟೆಸ್ಟ್ ಕ್ರಿಕೆಟ್ನ ಒಬ್ಬ ಉತ್ತಮ ಆಟಗಾರ. 1 ದಶಕಕ್ಕೂ ಹೆಚ್ಚಿನ ಕಾಲ ಭಾರತೀಯ ಸ್ಪಿನ್ನ ಧ್ವಜಧಾರಿಯಾಗಿದ್ದೀರಿ. ನಿಮ್ಮ ಸಾಧನೆಗಳ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತೇನೆ. ಮತ್ತೆ ಸಿಗುತ್ತಿರೋಣ ಗೆಳೆಯ, ಧನ್ಯವಾದಗಳು. ಅಶ್ವಿನ್ ಟೀಂ ಇಂಡಿಯಾ ಪಾದಾರ್ಪಣೆ ಮಾಡಿದ್ದಾಗಿನಿಂದ ತಮ್ಮ ವಿಭಿನ್ನ ಶೈಲಿಯ ಸ್ಪಿನ್ ಬೌಲಿಂಗ್ ನಿಂದಲೇ ಫೇಮಸ್ ಆಗಿದ್ದಾರೆ. ಇನ್ನು ಇವರ ಆಲ್ರೌಂಡರ್ ಆಟದಿಂದಾಗಿ ಹರ್ಭಜನ್ ಕ್ರಿಕೆಟ್ ಕರಿಯರ್ ಕ್ಷೀಣಿಸುತ್ತಾ ಹೋಗಿ ತಂಡದಿಂದಲೇ ಸೈಡ್ ಲೈನ್ ಆದರು. ಒಟ್ಟಿನಲ್ಲಿ ಅಶ್ವಿನ್ ದಿಢೀರ್ ನಿವೃತ್ತಿ ಕ್ರಿಕೆಟ್ ಫ್ಯಾನ್ಸ್ಗೆ ಆಶ್ಚರ್ಯ ಆಗಿರಬಹುದು. ನಿಜ ಹೇಳಬೇಕಂದ್ರೆ ಇದು ನಿರೀಕ್ಷೆ ಇದ್ದದ್ದೇ. ಬಹುಶಃ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ನಂತರ ಅಶ್ವಿನ್ ಸೇರಿದಂತೆ ಕೆಲ ಆಟಗಾರರು ರಿಟೈರ್ಮೆಂಟ್ ಆಗಬಹುದು ಅಂತ ಹೇಳಲಾಗುತ್ತಿತ್ತು. ಆದರೆ ಅದಕ್ಕೂ ಮುನ್ನ ಅಶ್ವಿನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ದೂರ ಸರಿದಿದ್ದಾರೆ. ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.